ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 6th ಸೆಮಿಸ್ಟರ್ ಬಿ.ಕಾಮ್ಗೆ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದ್ಯಾನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ITRS ಸಬ್ಜೆಕ್ಟ್ ಏನಿದೆ ಅದರಲ್ಲಿ ಯೂನಿಟ್ 4 ಏನು ಹೇಳುತ್ತೆ ಅಂದರೆ ಟ್ಯಾಕ್ಸ್ ಅಂಡರ್ ಇ ಎನ್ವೈರನ್ಮೆಂಟ್ ಅಂತ ಚಾಪ್ಟರ್ ನೇಮ್ ಇರೋದು. ಆ ಒಂದು ಟ್ಯಾಕ್ಸ್ ಅಂಡರ್ ಇ ಎನ್ವೈರನ್ಮೆಂಟ್ ಚಾಪ್ಟರ್ಲಿ ಪ್ರಾಬ್ಲಮ್ಸ್ ಆನ್ TDS ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಮೇಲೆ ನಿಮಗೆ ಸೆಕ್ಷನ್ಸಿಗೆ ಒಂದು ಕ್ವಶನ್ಸ್ ಬರುತ್ತೆ. ಸೊ ಅಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಮೇಲೂ ಪ್ರಾಬ್ಲಮ್ಸ್ ಬರುತ್ತೆ, ಮತ್ತೆ TDS ಮೇಲೂ ಪ್ರಾಬ್ಲಮ್ಸ್ ಬರುತ್ತೆ. ಆಲ್ರೆಡಿ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಮೇಲೆ ನಾನು 2 ಪ್ರಾಬ್ಲಮ್ಸ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ಒಂದು ಸೆಕ್ಷನ್ ಸಿಗೆ ಬರ್ತಕ್ಕಂಥ ಒಂದು ಕ್ವಶನು TDS ಮೇಲೆನೆ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥದ್ದು. ತುಂಬಾ ಈಸಿ ಆಗಿರುತ್ತೆ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಂಡ್ರೆ. ಸೊ ಯಾವ ತರ ಕ್ವಶನ್ಸ್ ಕೊಟ್ಟಿದ್ದಾರೆ, ಹೇಗೆ ಆನ್ಸರ್ಸ್ ಮಾಡಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಕ್ವಶನ್ಸ್ ಏನಿದೆ ಬನ್ನಿ ನೋಡ್ತಾ ಹೋಗೋಣ. ಫ್ರಮ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಆಫ್ ಇನ್ಕಮ್ ಕಾಂಪ್ಯೂಟ್ TDS ಅಮೌಂಟ್ ಫಾರ್ ಈಚ್ ಟ್ರಾನ್ಸಾಕ್ಷನ್. ನೋಡಿ ನಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದಾನೆ, ಕಾಂಪ್ಯೂಟ್ TDS ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಏನೇನು ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ, ವಿನ್ನಿಂಗ್ ಫ್ರಮ್ ಲಾಟ್ರಿ 1,00,000 rupees ಕೊಟ್ಟಿದ್ದಾರೆ. ಡಿವಿಡೆಂಡ್ ಫ್ರಮ್ ಲಿಸ್ಟೆಡ್ ಕಂಪನಿ 50,000 ಇದೆ. ಮಿಸ್ಟರ್ ಸಂಜು ಏಜೆಂಟ್ ಆಫ್ LIC earned a commission of rupees 20,000. Rent paid on building 68,000 per month. LIC amount paid to the policy holders by company on maturity rupees 4 lakh. Interest on bank deposit 20,000. Withdrawal of premature employee provident fund rupees 50,000 without furnishing PAN ಅಂತ ಹೇಳಿದ್ದಾರೆ. ವಿನ್ನಿಂಗ್ ಫ್ರಮ್ ಹಾರ್ಸ್ ರೆಸ್ಟ್ 8,000 ಕೊಟ್ಟಿದ್ದಾರೆ. ಕಾಂಪೆನ್ಸೇಷನ್ ಫಾರ್ ಅಕ್ವಿಜೇಷನ್ ಆಫ್ ಲ್ಯಾಂಡ್ 2,60,000 ಕೊಟ್ಟಿದ್ದಾರೆ. ಪೇಮೆಂಟ್ ಟು ಅನ್ ಇಂಡಿವಿಜುವಲ್ ಕಾಂಟ್ರಾಕ್ಟರ್ ಹೂಸ್ ಟೋಟಲ್ ಪೇಮೆಂಟ್ ಡ್ಯೂರಿಂಗ್ ದ ಫಿನಾನ್ಷಿಯಲ್ ಇಯರ್ ಇಸ್ 1,50,000 ಅಂತ ಹೇಳಿದ್ದಾರೆ. ಸೊ ನೋಡಿ, ಇದು ಒಂದು ಕ್ವಶನ್ ಇರ್ತಕ್ಕಂಥದ್ದು. ಈ ತರ ನಿಮ್ಗೆ ಆಲ್ಮೋಸ್ಟ್ ಒಂದು 10 to 12 ಟ್ರಾನ್ಸಾಕ್ಷನ್ ಕೊಡ್ತಾರೆ. ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಕೂಡ ಒಂದೊಂದು ಮಾರ್ಕ್ಸ್ ಅನ್ನ ಅಲೋಕೇಟ್ ಮಾಡ್ತಾರೆ. 12 ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ. ಈಚ್ ಕ್ಯಾರಿ 1 ಮಾರ್ಕ್ಸ್, 12 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಕೊಡುತ್ತೆ. ಬನ್ನಿ ಈ ತರ ಕ್ವಶನ್ಸ್ ಹೇಗೆ ಮಾಡಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಕ್ಯಾಲ್ಕುಲೇಟ್ ಮಾಡೋಕೆ ಹೇಳೋದು TDS. ಸೊ ಕಾಂಪ್ಯೂಟ್ TDS ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ನೀವು TDS ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸಿಂಪಲ್ ಆಗಿ ಈ ತರ ಕಾಲಮ್ಸ್ ಅನ್ನ ಹಾಕೊಳ್ಳಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ಸೆಕೆಂಡ್ ಕಾಲಮ್ ಹೆಡ್ ಆಫ್ ದಿ ಇನ್ಕಮ್, ಅಂದ್ರೆ ಅಲ್ಲಿ ಕೊಟ್ಟಿರೋ ಟ್ರಾನ್ಸಾಕ್ಷನ್ ಯಾವ ಹೆಡ್ ಅಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಎಷ್ಟು ಇನ್ಕಮ್ ಅವರೇ ಕೊಟ್ಟಿರ್ತಾರೆ. ನಾವು ರೇಟ್ ಆಫ್ TDS ಅನ್ನ ಹಾಕೊಂಡು ನಾವು TDS ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ. ಸೊ ಬನ್ನಿ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡಿಕೊಂಡು ನಿಮ್ಗೆ ಆನ್ಸರ್ ಮಾಡಿಕೊಡ್ತಾ ಹೋಗ್ತೀನಿ. ಮೊದಲನೇದು ಏನಿದೆಯಪ್ಪ ಅಂತ ಹೇಳಿದ್ರೆ, ಫಸ್ಟ್ ಒನ್ ಟ್ರಾನ್ಸಾಕ್ಷನ್ ಏನ್ ಹೇಳುತ್ತೆ ಅಂದ್ರೆ ವಿನ್ನಿಂಗ್ ಫ್ರಮ್ ಲಾಟ್ರಿ ಅಂತ ಕೊಟ್ಟಿದ್ದಾರೆ. 1,00,000 rupees ಕೊಟ್ಟಿದ್ದಾರೆ. ಸೊ ನೋಡಿ, ವಿನ್ನಿಂಗ್ ಫ್ರಮ್ ಲಾಟ್ರಿ ಏನಿದೆ, ಲಾಟ್ರಿ ಆಗಲಿ, ಫಜಲ್ಸ್ ಆಗಲಿ, ಕಾರ್ಡ್ ಗೇಮ್ಸ್ ಆಗಲಿ, ಸೊ ನೀವು ಯಾವುದೇ ತರದ ವಿನ್ನಿಂಗ್ಸ್ ಮುಖಾಂತರ ನಿಮಗೆ ಇನ್ಕಮ್ ಬಂದಿದೆ ಅಂತ ಹೇಳಿದ್ರೆ ಇದನ್ನ ಯಾವ ಹೆಡ್ ಆಫ್ ದಿ ಇನ್ಕಮ್ ಅಲ್ಲಿ ತಗೊಳ್ತೀವಿ ಅಂದ್ರೆ 5 ಹೆಡ್ ಇದೆ. ಇನ್ಕಮ್ ಫ್ರಮ್ ಸ್ಯಾಲ್ರಿ, HP, ಕ್ಯಾಪಿಟಲ್ ಗೈನ್, ಬಿಸ್ನೆಸ್ ಅಂಡ್ ಪ್ರೊಫೆಷನ್, ಅದರ್ ಸೋರ್ಸ್. 5 ಹೆಡ್ ಅಲ್ಲಿ ಯಾವ ಹೆಡ್ ಅಲ್ಲಿ ಬರುತ್ತೆ ಅಂದ್ರೆ ವಿನ್ನಿಂಗ್ ಫ್ರಮ್ ಲಾಟ್ರಿ, ಪಜಲ್, ಕಾರ್ಡ್ ಗೇಮ್ಸ್, ಹಾರ್ಸ್ ರೇಸ್, ಇದೆಲ್ಲದೂ ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಅದರ್ ಸೋರ್ಸ್ ಅಲ್ಲಿ ಬರ್ತಕ್ಕಂಥ ಹೆಡ್ ಅಲ್ಲಿ ಬರ್ತಕ್ಕಂಥ ಇನ್ಕಮ್. ಎಷ್ಟು ಇನ್ಕಮ್ ಬಂದಿದೆ ಅಂದ್ರೆ ಅವರೇ ಕೊಟ್ಟಿದ್ದಾರೆ ನೋಡಿ, ದಿಸ್ ಇಸ್ 1,00,000 rupees ಇನ್ಕಮ್ ಬಂದಿದೆ ಅಂತ ಹೇಳಿದಾರಲ್ವಾ. ಇನ್ಕಮ್ 1,00,000 rupees ಅನ್ನ ನಾನು ಹಾಗೆ ಬರ್ಕೊಳ್ತೀನಿ. TDS ರೇಟ್ ನೋಡಿ, ಯಾವುದೇ ಇನ್ಕಮ್ ಫ್ರಮ್ ಹಾರ್ಸ್ ರೇಸ್, ಪಜಲ್, ಕಾರ್ಡ್ ಗೇಮ್, ಲಾಟ್ರಿ ಇಂದ ವಿನ್ನಿಂಗ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಗ್ಯಾಮ್ಲಿಂಗ್ ಇಂದ ಏನಾದರೂ ಅರ್ನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ವಿನ್ನಿಂಗ್ಸ್ ಇಂದ ಬಂದಿದೆ ಅಂದ್ರೆ ಎಷ್ಟಪ್ಪ ಟ್ಯಾಕ್ಸ್ ರೇಟ್ ಅಂದ್ರೆ 30% ಟ್ಯಾಕ್ಸ್ ರೇಟ್ ಗೊತ್ತಿರಬೇಕು. ವಿನ್ನಿಂಗ್ ಫ್ರಮ್ ಲಾಟ್ರಿ, ವಿನ್ನಿಂಗ್ ಫ್ರಮ್ ಪಜಲ್, ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್ಸ್, ವಿನ್ನಿಂಗ್ ಫ್ರಮ್ ಗ್ಯಾಮ್ಲಿಂಗ್, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ಎಲ್ಲದಕ್ಕೂ ಕೂಡ 30% ಆಫ್ ಟ್ಯಾಕ್ಸ್ ರೇಟ್ ಇರುತ್ತೆ. ಸೊ ಈಗ ನೀವೇನ್ ಮಾಡಬೇಕು ಅಂದ್ರೆ, ಸೊ ಇನ್ಕಮ್ 1,00,000 ಮೇಲೆ ನೀವು 30% ಅನ್ನ ಮಾಡಿ ನಿಮ್ಗೆ TDS 30,000 rupees ಸಿಗತ್ತೆ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ತೋರಿಸಿರ್ತೀನಿ. 1,00,000 ಇನ್ಕಮ್ ಏನಿದೆ, ಈ 1,00,000 ಮೇಲೆ ನೀವು 30% TDS ಟ್ಯಾಕ್ಸ್ ರೇಟ್ ಇದೆ. TDS ರೇಟ್ ಇರೋದು 30%. ಈ 1,00,000 ಮೇಲೆ 30% ಮಾಡಿದ್ರೆ ನಿಮಗೆ TDS ಮೊದಲನೇ ಟ್ರಾನ್ಸಾಕ್ಷನ್ಗೆ 30,000 ಸಿಗುತ್ತೆ. ಇದು ಫಸ್ಟ್ ಒನ್ ಟ್ರಾನ್ಸಾಕ್ಷನ್, ವಿನ್ನಿಂಗ್ ಫ್ರಮ್ ಲಾಟ್ರಿ. ಸೊ ಅದು ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು. ಅದರ್ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಬರುತ್ತೆ ಹೆಡ್. ಇನ್ಕಮ್ ಅವರೇ ಕೊಟ್ಟಿದ್ದಾರೆ 1,00,000. ರೇಟ್ ಆಫ್ TDS ಬಂದು ಅದಕ್ಕೆ 30% ಇರುತ್ತೆ. ಸೊ ಇನ್ಕಮ್ ಮೇಲೆ ನೀವು 30% ಮಾಡಿದ್ರೆ ನಿಮಗೆ 30,000 ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ನಿಮಗೆ ಸಿಗುತ್ತೆ.
ಎರಡನೇದು ಬಂದ್ರೆ ನೋಡಿ, ಎರಡನೇದು ಡಿವಿಡೆಂಡ್ ಫ್ರಮ್ ಲಿಸ್ಟೆಡ್ ಕಂಪನಿ ಅಂತ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಟ್ರಾನ್ಸಾಕ್ಷನ್, ಸೊ ನಾನು ಹಾಗೆ ತಗೊಳ್ತೀನಿ. ಸೆಕೆಂಡ್ ಒನ್ ಬಂದು ಡಿವಿಡೆಂಡ್ ಫ್ರಮ್ ಲಿಸ್ಟೆಡ್ ಕಂಪನಿ. ನೋಡಿ, ಲಿಸ್ಟೆಡ್ ಕಂಪನಿಯಿಂದ ನೀವು ಡಿವಿಡೆಂಟ್ ಅನ್ನ ತಗೊಳ್ತಾ ಇದ್ದೀರಾ, ಅಂದ್ರೆ ರಿಸೀವ್ ಮಾಡ್ತಾ ಇದೀವಿ. ಸೊ ಡಿವಿಡೆಂಡ್ ರಿಸೀವ್ಡ್ ಇಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಎಷ್ಟು ಇನ್ಕಮ್ ಬಂದಿರೋದಪ್ಪ ಅಂತ ಹೇಳಿದ್ರೆ, ಅವರೇ ಕೊಟ್ಟಿದ್ದಾರೆ 50,000 ಇನ್ಕಮ್ ಇರ್ತಕ್ಕಂಥದ್ದು. ನೋಡಿ, ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಲಿಸ್ಟೆಡ್ ಕಂಪನಿ. ಲಿಸ್ಟೆಡ್ ಕಂಪನಿಯಿಂದ ನೀವು ಡಿವಿಡೆಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ಆಫ್ ಟಿ ಡಿ ಎಸ್ ಇರುತ್ತೆ ಅಂತ ಹೇಳಿದ್ರೆ 10% ಆಫ್ ಟಿ ಡಿ ಎಸ್. ಡಿವಿಡೆಂಟ್ ರಿಸೀವ್ ಫ್ರಮ್ ಲಿಸ್ಟೆಡ್ ಕಂಪನಿಯಿಂದ ನೀವು ಡಿವಿಡೆಂಟ್ ರಿಸೀವ್ ಮಾಡ್ಕೊಂಡ್ರೆ 10% ಟಿ ಡಿ ಎಸ್ ಅನ್ನ ಕಟ್ಟಬೇಕು. ಸೊ ಈಗ ನೀವು ಈ ಇನ್ಕಮ್ ಏನಿದೆ ನಿಮ್ಮ ಹತ್ರ, ಈ 50,000 ಮೇಲೆ ನೀವು 10% ಅನ್ನ ಮಾಡ್ಕೊಂಡ್ರೆ, ಈ 50,000 ಮೇಲೆ ನೀವು 10% ಮಾಡಿದ್ರೆ ನಿಮಗೆ ಎಷ್ಟು ಟಿ ಡಿ ಎಸ್ ಬರುತ್ತೆ ಅಂತ ಹೇಳಿದ್ರೆ, 50,000 ಮೇಲೆ ನೀವು 10% ಮಾಡಿದ್ರೆ 5,000 ಟಿ ಡಿ ಎಸ್ ಅನ್ನ ಕಟ್ಟಬೇಕಾಗತ್ತೆ. ಸೊ ಇದು ಸೆಕೆಂಡ್ ಒನ್ಗೆ ಇರ್ತಕ್ಕಂಥದ್ದು. ಡಿವಿಡೆಂಡ್ ಫ್ರಮ್ ಲಿಸ್ಟೆಡ್ ಕಂಪನಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬರೋದು. ಎಷ್ಟು ಇನ್ಕಮ್ ಇದೆ ಅಂದ್ರೆ 50,000 ಇದೆ. ಟಿ ಡಿ ಎಸ್ ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ ಲಿಸ್ಟೆಡ್ ಕಂಪನಿಗೆ 10% ನಾವು ಟಿ ಡಿ ಎಸ್ ರೇಟ್ ಅನ್ನ ಕೊಡಬೇಕಾಗುತ್ತೆ. ಸೊ 5,000 ನಮಗೆ ಟಿ ಡಿ ಎಸ್ ಬರುತ್ತೆ. ದೆನ್ ಥರ್ಡ್ ಒನ್ ಬಂದು ನೋಡಿ, ಮಿಸ್ಟರ್ ಸಂಜು ಏಜೆಂಟ್ ಆಫ್ ಎಲ್ ಐ ಸಿ ಅರ್ನಡ್ ಎ ಕಮಿಷನ್ ಆಫ್ ರುಪೀಸ್ 20,000 ಕಮಿಷನ್ ಅರ್ನ್ ಮಾಡಿದಾರಂತೆ. ಸೊ ಥರ್ಡ್ ಒನ್ ಬಂದು ಮಿಸ್ಟರ್ ಸಂಜು ಏಜೆಂಟ್ ಆಫ್ ಎಲ್ ಐ ಸಿ ಅರ್ನಡ್ ಎ ಕಮಿಷನ್ಸ್ ಅನ್ನ ಅರ್ನ್ ಮಾಡಿದ್ದಾರೆ. ಕಮಿಷನ್ ಅರ್ನ್ ಮಾಡಿದ್ದಾರೆ. ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕರಿತೀವಿ. ಎಷ್ಟು ಇನ್ಕಮ್ ಅರ್ನ್ ಮಾಡೋದು? 20,000 ಇನ್ಕಮ್ ಅನ್ನ ಅರ್ನ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಎಷ್ಟು ಪರ್ಸೆಂಟ್ ಆಫ್ ಟಿ ಡಿ ಎಸ್ ರೇಟ್ ಇದೆಯಪ್ಪ ಅಂತ ಹೇಳಿದ್ರೆ, ಸೊ ಕಮಿಷನ್ ಅರ್ನಡ್ ಬೈ ಎಲ್ ಐ ಸಿ ಏಜೆಂಟ್ ಕಮಿಷನ್ಸ್ ಅನ್ನ ಅರ್ನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಟಿ ಡಿ ಎಸ್ ರೇಟು 5% ಆಫ್ ಟಿ ಡಿ ಎಸ್ ರೇಟ್ ಅನ್ನ ತಗೋಬೇಕಾಗುತ್ತೆ. ಟಿ ಡಿ ಎಸ್ ರೇಟ್ ಬಂದು 5%. ಈಗ ನೀವು ಆ ಇನ್ಕಮ್ ಮೇಲೆ 5% ಅನ್ನ ಮಾಡ್ಕೊಳ್ಳಿ. ಸೊ 20,000 ಮೇಲೆ ನೀವು 5% ಅನ್ನ ಮಾಡಿದ್ರೆ ನಿಮಗೆ ಟಿ ಡಿ ಎಸ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1,000 ನಮಗೆ ಟಿ ಡಿ ಎಸ್ ಸಿಗುತ್ತೆ. ಸೊ ಎಲ್ ಐ ಸಿ ಏಜೆಂಟ್ ಕಮಿಷನ್ ಅನ್ನ ಅರ್ನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಅದ್ರ ಮೇಲೆ 5% ಟಿ ಡಿ ಎಸ್ ರೇಟ್ ಇರೋದು. ಎಷ್ಟು ಇನ್ಕಮ್ ಅರ್ನ್ ಮಾಡಿದ್ದಾರೆ, ಎಷ್ಟು ಪರ್ಸೆಂಟ್ ಟಿ ಡಿ ಎಸ್ ರೇಟ್ ಇದೆ ಅಂತ ಗೊತ್ತಿರಬೇಕು. 5% ಇರ್ತಕ್ಕಂಥದ್ದು. ಸೊ ಆಗ ನಿಮಗೆ ಟಿ ಡಿ ಎಸ್ ಬಂದು 1,000 ರುಪೀಸ್ ಸಿಗುತ್ತೆ. ನೆಕ್ಸ್ಟ್ ಬಂದು ರೆಂಟ್ ಪೇಡ್ ಆನ್ ಬಿಲ್ಡಿಂಗ್ ರುಪೀಸ್ 68,000 ಪರ್ ಮಂತ್ ಅಂತ ಹೇಳಿದಾನೆ. ದಟ್ ಈಸ್ ನಾಲ್ಕನೇದು ಬಂದು ರೆಂಟ್ ಪೇಯ್ಡ್ ಆನ್ ಬಿಲ್ಡಿಂಗ್. ನೋಡಿ, ಇಲ್ಲಿ ರೆಂಟ್ ಪೇಯ್ಡ್ ಬಿಲ್ಡಿಂಗ್ ಪರ್ ಮಂತ್ ಕೊಟ್ಟಿದ್ದಾರೆ. ಪರ್ ಮಂತ್ ಕೊಟ್ಟಿರೋದು ಪರ್ ಮಂತ್. ಸೊ ರೆಂಟ್ ಪೇಯ್ಡ್ ಯಾವ ಸೋರ್ಸ್ ಅಲ್ಲಿ ಬರ್ತಪ್ಪ ಅಂದ್ರೆ ಇನ್ಕಮ್ ಫ್ರಮ್ ಎಚ್ ಪಿ ನಲ್ಲಿ ಬರ್ತಕ್ಕಂಥದ್ದು. ಸೊ ರೆಂಟ್ ಪೇಯ್ಡ್ ಆನ್ ಬಿಲ್ಡಿಂಗ್ 68,000. ಎಷ್ಟು ಪರ್ಸೆಂಟ್ ಟಿ ಡಿ ಎಸ್ ಅಪ್ಪ ಅಂತ ಹೇಳಿದ್ರೆ ಟಿ ಡಿ ಎಸ್ ರೇಟ್ ಬಂದು 10% ಟಿ ಡಿ ಎಸ್ ರೇಟು ಇರ್ತಕ್ಕಂಥದ್ದು. 10% ಟಿ ಡಿ ಎಸ್ ರೇಟ್ ಇರ್ತಕ್ಕಂಥದ್ದು. ಸೊ ಈಗ 68,000 ಮೇಲೆ ನೀವು 10% ಅನ್ನ ಮಾಡಿದ್ರೆ ನಮಗೆ ಟಿ ಡಿ ಎಸ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಜಸ್ಟ್ ಇಲ್ಲೇ ತೋರಿಸಿರ್ತೀನಿ. 68,000 ಮೇಲೆ ಇಂಟು 10% ಮಾಡ್ಕೊಳ್ಳಿ. ಸೊ ನಿಮಗೆ ಟಿ ಡಿ ಎಸ್ ಎಷ್ಟು ಬರುತ್ತೆ ಅಂದ್ರೆ 6,800 ನಮಗೆ ಟಿ ಡಿ ಎಸ್ ಸಿಗುತ್ತೆ. ಸೊ ಇದು ನಾಲ್ಕನೇದು ರೆಂಟ್ ಪೇಯ್ಡ್ ಆನ್ ಬಿಲ್ಡಿಂಗ್ ಅಂತ ತಗೊಳ್ತೀವಿ. ಇಲ್ಲಿ ಪರ್ ಮಂತ್ ಕೊಟ್ಟಾಗ ನೀವು ಪರ್ ಮಂತ್ ಅನ್ನೇ ತಗೊಳ್ಳಿ. ಸೊ 10% ನೀವು ಟಿ ಡಿ ಎಸ್ ರೇಟ್ ಅನ್ನ ಅಪ್ಲೈ ಮಾಡಿ. ಸೊ ನಿಮಗೆ ಟಿ ಡಿ ಎಸ್ ಸಿಗುತ್ತೆ. ಐದನೇದು ಬಂದು ಎಲ್ ಐ ಸಿ ಅಮೌಂಟ್ ಪೇಯ್ಡ್ ಟು ಪಾಲಿಸಿ ಹೋಲ್ಡರ್ ಬೈ ಕಂಪನಿ ಆನ್ ಮೆಚುರಿಟಿ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಫಿಫ್ತ್ ಒನ್ ಬಂದು ಎಲ್ ಐ ಸಿ ಅಮೌಂಟ್ ಪೇಯ್ಡ್ ಟು ಪಾಲಿಸಿ ಹೋಲ್ಡರ್. ಸೊ ಇದು ಎಲ್ ಐ ಸಿ ಅಮೌಂಟ್ ನ ಪಾಲಿಸಿ ಹೋಲ್ಡರ್ಗೆ ಕೊಡ್ತಾ ಇದ್ದಾರೆ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಎಷ್ಟಪ್ಪ ಇನ್ಕಮ್ ಅಂತ ಹೇಳಿದ್ರೆ 4 lakh rupees ಅವರೇ ಕೊಟ್ಟಿದ್ದಾರೆ. ಸೊ ಎಲ್ ಐ ಸಿ ಅಮೌಂಟ್ ಅನ್ನ ಪೇಮೆಂಟ್ ಮಾಡಿದ್ರೆ ಪಾಲಿಸಿ ಹೋಲ್ಡರ್ಗೆ ಎಷ್ಟು ಪರ್ಸೆಂಟ್ ಟಿ ಡಿ ಎಸ್ ರೇಟ್ ಅಂದ್ರೆ ಟಿ ಡಿ ಎಸ್ ರೇಟ್ ಇಸ್ 10% ಈಸ್ ಅಪ್ಲಿಕಬಲ್. ಸೊ ಈಗ 4 lakh ಮೇಲೆ ನೀವು 10% ಅನ್ನ ಮಾಡಿದ್ರೆ 40,000 ಅವ್ರಿಗೆ ಟಿ ಡಿ ಎಸ್ ಸಿಗುತ್ತೆ. 40,000 ಟಿ ಡಿ ಎಸ್ ಅಮೌಂಟ್ ಸಿಗುತ್ತೆ.
ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ 20,000 ಕೊಟ್ಟಿದ್ದಾರೆ. ಸೊ ಎಫ್ ಬಂದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ ಇರ್ತಕ್ಕಂಥದ್ದು. ಸೊ ಬ್ಯಾಂಕ್ ಡೆಪಾಸಿಟ್ ಇಂದ ಇಂಟ್ರೆಸ್ಟ್ ಬರ್ತಾ ಇದೆ, ಇದನ್ನ ಕೂಡ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ತಗೊಳ್ತೀವಿ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಕನ್ಸಿಡರ್ ಮಾಡಬೇಕು. ಇಂಟ್ರೆಸ್ಟ್ ಇನ್ಕಮ್ ಇನ್ಕಮ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 20,000 ಇನ್ಕಮ್ ಇರ್ತಕ್ಕಂಥದ್ದು. ಟಿ ಡಿ ಎಸ್ ರೇಟ್ ಬರುತ್ತಾ ಅಂದ್ರೆ ಈ ಒಂದು ಕ್ವಶನ್ಗೆ ಟಿ ಡಿ ಎಸ್ ರೇಟ್ ಅಪ್ಲಿಕಬಲ್ ಆಗಲ್ಲ. ಸೊ ಹಾಗಾಗಿ ಟಿ ಡಿ ಎಸ್ ನೋ ಟಿ ಡಿ ಎಸ್ ಅಂತ ತಗೊಳ್ತೀವಿ. ಎಕ್ಸಾಮ್ ಇದು ಎಕ್ಸಮ್ಟ್ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಅಂಡರ್ ಸೆಕ್ಷನ್ 194 ಪ್ರಕಾರ ಸೊ 40,000 ಥ್ರೆಶೋಲ್ಡ್ ಲಿಮಿಟ್ ಇರೋದು 40,000. ಸೀನಿಯರ್ ಸಿಟಿಸನ್ ಆದ್ರೆ 50,000 ಇರ್ತಕ್ಕಂಥದ್ದು. ಸೊ ಇಲ್ಲಿ ಥ್ರೆಶೋಲ್ಡ್ ಲಿಮಿಟ್ 40,000 ಗಿನ್ನ ಬಿಲೋ ಇದೆ. ಸೊ ಬಿಲೋ ಇರೋದ್ರಿಂದ 40,000 ಇಸ್ ಥ್ರೆಶೋಲ್ಡ್ ಲಿಮಿಟ್. ಸೊ ಇಲ್ಲಿ 20,000 ಮಾತ್ರ ಇರೋದ್ರಿಂದ ಬಿಲೋ ದಿ ಥ್ರೆಶೋಲ್ಡ್ ಲಿಮಿಟ್. ಸೊ ನೋ ಟಿ ಡಿ ಎಸ್ ಫಾರ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಅಂತ ತಗೋಬಹುದು. ಸೊ ಹಾಗಾಗಿ ಈ ಒಂದು ಕ್ವಶನ್ಗೆ ಯಾವುದೇ ತರಹದ ಸೊ ಇಂಟ್ರೆಸ್ಟ್ ಅನ್ನ ಟಿ ಡಿ ಎಸ್ ಅನ್ನ ಕಟ್ಟೋದಿಲ್ಲ, ಬಿಕಾಸ್ ಇಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ ಟಿ ಡಿ ಎಸ್ ಇಂದ ಎಕ್ಸಮ್ಟ್ ಇರೋದು, ಬಿಕಾಸ್ ಬಿಲೋ ದಿ ಥ್ರೆಶೋಲ್ಡ್ ಲಿಮಿಟ್ ಇರ್ತಕ್ಕಂಥದ್ದು. ಸೊ ಎಕ್ಸಮ್ಟ್ ಅಂತನಾದ್ರೂ ತೋರಿಸಿ ಅಥವಾ ನೋ ಟಿ ಡಿ ಎಸ್, ಜಸ್ಟ್ ನೋ ಟಿ ಡಿ ಎಸ್ ಅಂತ ಬರೆದ್ರೆ ಸಾಕು. ಸೊ ಅಲ್ಲಿನೇ ಬರ್ದಿರ್ತೀನಿ. ಸೊ ನೋ ಟಿ ಡಿ ಎಸ್, ಯಾವುದೇ ಟಿ ಡಿ ಎಸ್ ಕೊಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಬಿಲೋ ದಿ ಥ್ರೆಶೋಲ್ಡ್ ಲಿಮಿಟ್ಗಿನ್ನ ಬಿಲೋ ಇದೆ. ನೆಕ್ಸ್ಟ್ ಬಂದು ವಿತ್ಡ್ರಾ ಆಫ್ ಪ್ರೀ ಮೆಚೂರ್ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ರುಪೀಸ್ 53,000 ವಿತೌಟ್ ಫರ್ನಿಶಿಂಗ್ ಪಾನ್. ಸೊ ನೋಡಿ, ವಿತೌಟ್ ಫರ್ನಿಶಿಂಗ್ ಪಾನ್ ಅದು ಗೊತ್ತಿರಬೇಕು. ಅಂದ್ರೆ ಪಾನ್ ಕಾರ್ಡ್ ಅನ್ನ ಫರ್ನಿಶ್ ಮಾಡ್ದಲೆ ವಿತ್ಡ್ರಾ ಮಾಡ್ಕೊಳ್ತಾ ಇದ್ದಾರೆ, ಪ್ರೀ ಮೆಚೂರ್ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅನ್ನ ವಿತ್ಡ್ರಾ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ದಾರೆ. ಸೊ withdrawal of premature employee provident fund 53,000 ಇದೆ. ದಿಸ್ ಇಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲೇ ಬರ್ತಕ್ಕಂಥದ್ದು. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಎಷ್ಟಪ್ಪ ಅಂದ್ರೆ 53,000 ಇರೋದು. ಎಷ್ಟು ಪ್ರಾವಿಡೆಂಟ್ ಫಂಡ್ ಇಂದ ನೀವು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಪ್ರೀಮೆಚೂರ್ ಪ್ರಾವಿಡೆಂಟ್ ಫಂಡ್ ಇಂದ ನೀವು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ಆಫ್ ಟಿ ಡಿ ಎಸ್ ಅನ್ನ ನೀವು ತಗೋಬೇಕಪ್ಪ ಅಂತ ಹೇಳಿದ್ರೆ, ವಿತ್ಡ್ರಾ ಫ್ರಮ್ ಪಿ ಎಫ್ 20% ಈಸ್ ಅಪ್ಲಿಕಬಲ್. ಯೂಶಲಿ 10% ಇರೋದು. ವಿತೌಟ್ ಪಾನ್ ಕೊಟ್ರೆ ನೀವು 20% ತಗೋಬೇಕು. ಫರ್ನಿಶಿಂಗ್ ಪಾನ್ ಅಂತ ಕೊಟ್ಟಿದ್ರೆ ನೀವು 10% ಅನ್ನ ತಗೋಬಹುದಿತ್ತು. ಬಟ್ ಇಲ್ಲಿ ಅವ್ರು ಹೇಳಿದ್ರೆ ವಿತೌಟ್ ಫರ್ನಿಶಿಂಗ್ ಪಾನ್ ಕಾರ್ಡ್ ಅನ್ನ ಫರ್ನಿಶ್ ಮಾಡ್ದಲೆ ಅವರು ಪ್ರೀ ಮೆಚೂರ್ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅನ್ನ ಅಮೌಂಟ್ ಅನ್ನ ವಿತ್ಡ್ರಾ ಮಾಡ್ಕೊಳ್ತಾ ಇದ್ದಾರೆ. 10% ವಿತ್ ಪಾನ್ ಆದ್ರೆ 10%, ವಿತೌಟ್ ಪಾನ್ ಆದ್ರೆ 20% ಅನ್ನ ನೀವು ತಗೋಬೇಕು. ಈಗ ನೀವು ಆಫ್ ಮೇಲೆ ನೀವು 20% ಅನ್ನ ಮಾಡಿದ್ರೆ ನಮಗೆ 10,600 ನಮಗೆ ಟಿ ಡಿ ಎಸ್ ಸಿಗುತ್ತೆ. 10,600 ವಿತ್ಡ್ರಾ ಆಫ್ ಪ್ರೀ ಮೆಚೂರ್ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ 53,000 ಕೊಟ್ಟಿದ್ದಾರೆ. ವಿತೌಟ್ ಫರ್ನಿಶಿಂಗ್ ಪಾನ್ 20% ಇಸ್ ಟಿ ಡಿ ಎಸ್ ರೇಟ್. ಸಪೋಸ್ ಫರ್ನಿಶಿಂಗ್ ಪಾನ್ ಅಂತ ಕೊಟ್ಟಿದ್ರೆ ನಾನು 10% ಮಾತ್ರ ತಗೋಬೇಕಾಗಿತ್ತು. ಸೊ ಅದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲೇ ಬರ್ತಕ್ಕಂಥದ್ದು. ಬಂದು ನೋಡಿ, ವಿನ್ನಿಂಗ್ ಫ್ರಮ್ ಆರ್ಸ್ ರೇಸ್ ಕೊಟ್ಟಿದ್ದಾರೆ 8,000. ದಟ್ ಈಸ್ ಎಚ್ ಬಂದು ವಿನ್ನಿಂಗ್ ಫ್ರಮ್ ಆರ್ಸ್ ರೇಸ್. ನೋಡಿ, ವಿನ್ನಿಂಗ್ ಫ್ರಮ್ ಆರ್ಸ್ ರೇಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಅದರ್ ಸೋರ್ಸಸ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಎಷ್ಟಪ್ಪ ಇನ್ಕಮ್ ಅಂದ್ರೆ 8,000 ಅರ್ನ್ ಮಾಡಿದ್ದಾರೆ. ಸೊ 8,000 ಅರ್ನ್ ಮಾಡಿದರೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ, ಸೊ 8,000 ಇನ್ಕಮ್ ಇದೆ. ಟಿ ಡಿ ಎಸ್ ಬರುತ್ತಾ ಅಂದ್ರೆ ಇಲ್ಲ. ಏನಕ್ಕೆ ಅಂದ್ರೆ ಥ್ರೆಶೋಲ್ಡ್ ಲಿಮಿಟ್ ಈಸ್ 10,000. ಥ್ರೆಶೋಲ್ಡ್ ಲಿಮಿಟ್ ಇರೋದೆ 10,000. ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 10,000 ಇದ್ರೆ ನೀವು ಟಿ ಡಿ ಎಸ್ 10% ಬರುತ್ತೆ, 30% ಬರುತ್ತೆ. ಬಟ್ ಇಲ್ಲಿ ಬಿಲೋ 10,000 ಇರೋದ್ರಿಂದ, ಬಿಲೋ ದಿ ಥ್ರೆಶೋಲ್ಡ್ ಲಿಮಿಟ್ ಇರೋದ್ರಿಂದ ನೋ ಟಿ ಡಿ ಎಸ್, ಯಾವುದೇ ತರಹದ ಟಿ ಡಿ ಎಸ್ ಅಪ್ಲಿಕಬಲ್ ಆಗಲ್ಲ. ಬಿಕಾಸ್ ಏನಕ್ಕೆ ಅಪ್ಲಿಕಬಲ್ ಆಗಲ್ಲ ಅಂತ ಹೇಳಿದ್ರೆ, ಬಿಲೋ ದಿ ಥ್ರೆಶೋಲ್ಡ್ ಲಿಮಿಟ್ ಆಫ್ ರುಪೀಸ್ 10,000, 10,000ಕ್ಕಿಂತ ಕಡಿಮೆ ಇದೆ, 8,000 ಇದೆ, ಹಾಗಾಗಿ ಟಿ ಡಿ ಎಸ್ ಬರಲ್ಲ. ನೆಕ್ಸ್ಟ್ ಒನ್ ಹೇಳ್ತೆ ಕಾಂಪೆನ್ಸೇಷನ್ ಆಫ್ ಅಕ್ವಿಜೇಷನ್ ಆಫ್ ಲ್ಯಾಂಡ್ ಕೊಟ್ಟಿದ್ದಾರೆ. ಕಾಂಪೆನ್ಸೇಷನ್ ಆಫ್ ಅಕ್ವಿಜೇಷನ್ ಆಫ್ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೋಬೇಕಾದ್ರೆ ಕಾಂಪೆನ್ಸೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಲ್ಯಾಂಡ್ಗೆ ಸಂಬಂಧಪಟ್ಟಿದ ಯಾವುದೇ ಇನ್ಕಮ್ ಅಂದ್ರೂ ಕೂಡ ಇದು ಕ್ಯಾಪಿಟಲ್ ಗೇನ್ ಅಲ್ಲಿ ಬರ್ತಕ್ಕಂಥ ಇನ್ಕಮ್. ಎಷ್ಟಪ್ಪ ಅಂತ ಹೇಳಿದ್ರೆ, ಅಕ್ವಿಜೇಷನ್ ಮಾಡ್ಬೇಕಾದ್ರೆ ಬಂದಿರೋದು 2,60,000 ಇನ್ಕಮ್ ಅನ್ನ ಅರ್ನ್ ಮಾಡಿದ್ದಾರೆ. ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಪ್ಪ ಅಂತ ಹೇಳಿದ್ರೆ, ಲ್ಯಾಂಡ್ ಅಕ್ವಿಜೇಷನ್ಗೆ ಟಿ ಡಿ ಎಸ್ ರೇಟ್ ಬಂದು 10% ಟಿ ಡಿ ಎಸ್ ಅಪ್ಲಿಕಬಲ್ ಆಗುತ್ತೆ. ನೀವು 2,60,000 ಮೇಲೆ 10% ಅನ್ನ ಮಾಡಿದ್ರೆ ನಿಮಗೆ 26,000 ನಿಮಗೆ ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ನಿಮಗೆ ಟಿ ಡಿ ಎಸ್ ಸಿಗತ್ತೆ.
ದೆನ್ ಲಾಸ್ಟ್ ಒನ್ ಜೆ ಬಂದು ಪೇಮೆಂಟ್ ಟು ಅನ್ ಇಂಡಿವಿಜುವಲ್ ಕಾಂಟ್ರಾಕ್ಟರ್ ಹೂಸ್ ಟೋಟಲ್ ಪೇಮೆಂಟ್ ಡ್ಯೂರಿಂಗ್ ದ ಫಿನಾನ್ಷಿಯಲ್ ಇಯರ್ ಇಸ್ 1,50,000 ಅಂತ ಹೇಳಿದ್ದಾರೆ. ಸೊ ಪೇಮೆಂಟ್ ಟು ಇಂಡಿವಿಜುವಲ್ ಕಾಂಟ್ರಾಕ್ಟರ್ಗೆ ಪೇಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ದಿಸ್ ಇಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ತಗೊಳ್ತೀವಿ. 1,50,000 ಇನ್ಕಮ್ ಬರುತ್ತೆ. 1,50,000 ಇನ್ಕಮ್ ಇರೋದು. ಸೊ ನೋಡಿ, ಇಂಡಿವಿಜುವಲ್ ಕಾಂಟ್ರಾಕ್ಟರ್ ಅಂತ ಹೇಳಿದರೆ, ಇಂಡಿವಿಜುವಲ್ ಕಾಂಟ್ರಾಕ್ಟರ್ಗೆ ಪೇಮೆಂಟ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಎಸ್% ಆಫ್ TDS ಅಂದ್ರೆ 1% ನೀವು ತಗೋಬೇಕು ಇಂಡಿವಿಜುವಲ್ ಕಾಂಟ್ರಾಕ್ಟರ್ ಆದ್ರೆ. ಇನ್ ಕೇಸ್ ಅದರ್ ದ್ಯಾನ್ ಇಂಡಿವಿಜುವಲ್ ಆಗಿದ್ರೆ ನೀವು 2% ಅನ್ನ ತಗೋಬೇಕು. ಅಲ್ಲಿ ಹೇಳಿದ್ರೆ ಇಂಡಿವಿಜುವಲ್ ಕಾಂಟ್ರಾಕ್ಟರ್ಗೆ ಸೊ ನಾನು ಪೇಮೆಂಟ್ ಅನ್ನ ಮಾಡ್ತಾ ಇರೋದು ಅಂತ. ಸೊ ಹಾಗಾಗಿ 1,50,000 ಮೇಲೆ 1% ಮಾಡಿದ್ರೆ ಸೊ ನಿಮಗೆ 1,500 ನಮಗೆ TDS ಸಿಗ್ತಾ ಹೋಗುತ್ತೆ. ಸೊ ಇದು TDS ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ತರ ನೀವು TDS ಅನ್ನ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಕೂಡ ಆನ್ಸರ್ಸ್ ಅನ್ನ ಹೀಗೆ ಕ್ಯಾಲ್ಕುಲೇಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಯಾವ್ಯಾವ್ದು ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ ಅದು ಯಾವ ಸೋರ್ಸಸ್ ಅಲ್ಲಿ ಬರುತ್ತೆ ಗೊತ್ತಿರಲಿ. ಅದ್ರ ಜೊತೆಗೆ ಅದರ ಇನ್ಕಮ್ ಅವರನ್ನು ಇರ್ತಕ್ಕಂಥ ಇದು ಒಂದು ಕ್ವಶನ್ಗೆ TDS ಮೇಲೆ ಇರ್ತಕ್ಕಂಥ ಒಂದು ಆನ್ಸರ್. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಮತ್ತಷ್ಟು TDS ಪ್ರಾಬ್ಲಮ್ಸ್ ಅನ್ನ ನಾನು ಅಪ್ಲೋಡ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಹಾಗಾಗಿ ನನ್ನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.